ದಾಟು ಅಧ್ಯಾಯ 6 ಮುಂದುವರಿದ ಭಾಗ. ವೆಂಕಟರಮಣಯ್ಯನವರು ಮನೆ ಸೇರುವ ಹೊತ್ತಿಗೆ ರಾತ್ರಿ 9 ಗಂಟೆ ಕಳೆದಿತ್ತು. ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ಯಪ್ಪ ಎಂದು ಸತ್ಯ ಕೇಳಿದಳು. ಬಿಸಿಯಾಗಿ ಅನ್ನ ಮಾಡಿಟ್ಟು ಮಕ್ಕಳಿಬ್ಬರು ಅವರನ್ನು ಕಾಯ್ದುಕೊಂಡಿದ್ದರು. ಕೈಕಾಲು ತೊಳೆದು 2 ಆಚಮನದ ಶಾಸ್ತ್ರ ಮಾಡಿ ಮಕ್ಕಳೊಡನೆ ಊಟ ಮಾಡಿ ಅವರು ಮಲಗಿಕೊಂಡರು. ಮಕ್ಕಳಿಬ್ಬರಿಗೂ ಬೇಗ ನಿದ್ದೆ ಬಂತು. ಅವರಿಗೆ ಬರಲಿಲ್ಲ. ಆಗ ನೆನಪಾಯಿತು. ಮಾತಂಗಿಯನ್ನು ಮುಟ್ಟಿಸಿಕೊಂಡ ಅವರು ಸ್ನಾನವೂ ಮಾಡದೆ ಬಟ್ಟೆಯನ್ನು ಒದ್ದೆ ಮಾಡದೆ ಮನೆಗೆ ಬಂದಿದ್ದರು. ಹಾಗೆಯೇ ಆಚಮನ ಮಾಡಿ ದೇವರ ಮನೆಯ ಹೊಸಲನ್ನೂ ದಾಟಿದ್ದರು. ಈಗ ಹಾಸಿಗೆ ಬಟ್ಟೆಯನ್ನು ಮುಟ್ಟಿ ಮಲಗಿದ್ದಾರೆ. ಅವಳ ಸಂಗವಾಗದಿದ್ದರೂ ಕೈ, ಭುಜ, ಬೆನ್ನುಗಳನ್ನು ಮುಟ್ಟಿದ್ದುದು ಸುಳ್ಳಲ್ಲ. ಮನೆ ಮತ್ತು ದೇವರ ಕೋಣೆಗಳೆಲ್ಲ ಹೀಗೆ ಮೈಲಿಗೆಯಾದದ್ದಕ್ಕೆ ಏನು ಮಾಡಬೇಕು? ನಾಳೆ ಎದ್ದು ಸ್ನಾನ ಮಾಡಿದ ಮೇಲೆ ಮನೆಗೆಲ್ಲ ಪುಣ್ಯವಾಚನ ಮಾಡಿ ಮಾವಿನೆಲೆಯಿಂದ ಪ್ರೋಕ್ಷಿಸಿದರೆ ಸಾಕು ಎಂದುಕೊಂಡರು. ಆದರೆ ಅವರನ್ನು ಕೊರೆಯುತ್ತಿದ್ದ ಯೋಚನೆ ಅದಲ್ಲ. ಹಂಗಾರೆ ನಾನು ನಿಮ್ಮ ಸುಳ್ಳೆ ಏನ್ರಯ್ಯ ಎಂಬ ಅವಳ ಪ್ರಶ್ನೆ ಅವರ ಅಂತರಂಗವನ್ನು ತಡಕುತ್ತಿತ್ತು. ಅವಳ ಮತ್ತು ತಮ್ಮ ಸಂಬಂಧ ಬರೀ ದುಡ್ಡಿಗೆ ನಡೆಯುತ್ತಿರಲಿಲ್ಲವೆಂಬುದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಅದರ ಸ್ಪಷ್ಟ ವ್ಯಾಖ್ಯೆಯನ್ನು ಹೇಳುವುದು ಅವರ ಬುದ್ಧಿಗೆ ಸಾಧ್ಯವಾಗುತ್ತಿರಲಿಲ್ಲ. ಇದೊಂದು ತರಹ ಸ್ನೇಹ ಸಂಬಂಧ. ಆದರೆ ತಮ್ಮಿಂದ ಅವಳಿಗೆ ಒಂದು ಮಗುವಾಗಿದೆ. ಮಗುವೇ ಆದ ನಂತರ ಬರೀ ಸ್ನೇಹ ಸಂಬಂಧವಾಗಿರುವುದು ಹೇಗೆ? ಹಾಗಾದರೆ ಇದು ದಾಂಪತ್ಯವೇ? ದಾಂಪತ್ಯವಾಗುವುದು ಹೇಗೆ? ಸತ್ಕುಲ ಪ್ರಸೂತಳಾದ ಕನ್ಯೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಅನಂತರ ಇದೆಲ್ಲ ಆಗದುದು ದಾಂಪತ್ಯವೆನಿಸುವುದಿಲ್ಲ. ಶಾಸ್ತ್ರದಲ್ಲಿ ಎಷ್ಟೋ ರೀತಿಯ ವಿವಾಹಗಳನ್ನು ಹೇಳಿದೆ. ಅವುಗಳಲ್ಲಿ ಇದು ಯಾವುದೆಂಬುದನ್ನು ಗುರುತಿಸಿದರೂ ವಿವಾಹವಂತೂ ಆಗಲಾರದು. ವಿವಾಹವಾಗಿ ಗರ್ಭಿಣಿಯಾಗಿ ಶಿಶುವಿನ ಜನನವಾದರೂ ಅಜ್ಞಾತವಾಗಿರುವುದು ಯಾವ ರೀತಿಯ ವಿವಾಹದ ಲಕ್ಷಣದಲ್ಲೂ ಹೇಳಿಲ್ಲ. ನನ್ನ ಅವಳ ಸಂಬಂಧ ಎಂಥದು? ಯೋಚಿಸಿ ಯೋಚಿಸಿ ಅವರು ಸಂಬಂಧದ ವ್ಯಾಖ್ಯೆ ಹುಡುಕುವುದನ್ನು ಕೈಬಿಟ್ಟರು. ಆದರೆ ಇದರಲ್ಲಿ ಅವಳೇ ಪ್ರಧಾನಳಾಗಿ ತಾವು ಗೌಣರಾಗಿರುವಂತೆ ಅನುಭವವಾಗುತ್ತಿತ್ತು. ಅವಳೇನೂ ಅವರನ್ನು ಧಿಕ್ಕರಿಸಿಲ್ಲ. ಹೆಂಗಸಿನ ಅಂತರಂಗದ ಸ್ವಭಾವಕ್ಕೆ ತಕ್ಕಂತೆ ಕಣ್ಣೀರು ಹಾಕಿದಳು. ನಾನಿನ್ಯಾವನ್ ಕುಟ್ಟು ಇರಾಕಿಲ್ಲ ಎಂದಳು. ಇನ್ನು ದೈಹಿಕ ಸಂಬಂಧ ಬೇಡವೆಂದು ಕಟ್ಟುನಿಟ್ಟಾಗಿ ಹೇಳಿದಳು. ಆದರೆ ಮದುವೆಯಾಗಿ ಮಕ್ಕಳಾದ ಮೇಲೆ ವಾನಪ್ರಸ್ಥಾಶ್ರಮದ ಸ್ವೀಕಾರ ಮಾಡಿದ್ದಾಳೆಯೇ ಅವಳು? ಇಷ್ಟೆಲ್ಲ ಆ ಮಾದಗಿತ್ತಿಗೆ ತಿಳಿಯಲಾರದು. ಗಾಂಧಿ ಬ್ರಹ್ಮಚರ್ಯ ಮಾಡುತ್ತಿದ್ದನಂತೆ. ಅವನ ಹತ್ತಿರದಿಂದ ಪೆಟ್ಟಯ್ಯ ಕಲಿತು ಬಂದ. ಅವನ ಹೆಂಡತಿಯಿಂದ ಇವಳು ಕೇಳಿಕೊಂಡಳು. ಇಷ್ಟಕ್ಕೆ ಇವಳಿಗೆ ಯಾಕೆ ಅದರ ಮೇಲೆ ಬೇಸರ ಬರಬೇಕು? ಮಕ್ಕಳಾದೀತು ಮತ್ತೆ ತೊಂದರೆ ಎಂಬ ಭಯವೇ? ಭಯವಿದ್ದರೆ ಹಾಗಂತ ಬಾಯಿಬಿಟ್ಟು ಹೇಳಬಹುದಾಗಿತ್ತು. ಅವಳ ಮನೋವ್ಯಾಪಾರ ಮತ್ತು ಆಲೋಚನಾ ರೀತಿಗಳು ಅವರಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ಹಾದೀಲಿ ಅಡ್ಡ ಆದರೂ ಇನ್ಯಾವತ್ತೂ ಮಾತಾಡಿಸ್ಬ್ಯಾಡಿ ಕಣ್ರಯ್ಯ, ನಿಮ್ಮ ಮರ್ಯಾದಿ ಹೋಗ್ಬ್ಯಾಡ್ದು ಎಂದು ತಮ್ಮ ಒಳಿತು ಗೌರವಗಳನ್ನು ಕಾಪಾಡುವ ಉದ್ದೇಶದಿಂದಲೇ ಹೇಳಿ ಹೋಗಿದ್ದಳು. ತಮ್ಮ ಗೌರವ ಕಾಯುವುದಕ್ಕೋ ಅಥವಾ ತನ್ನನ್ನು ಸಂಧಿಸುವ ಇಷ್ಟವಿಲ್ಲದ್ದಕ್ಕೋ ಅವಳು ಈ ರೀತಿ ಹೇಳಿದುದು. ಆದರೆ ಅಷ್ಟೊಂದು ಕಣ್ಣೀರು ಯಾಕೆ ಸುರಿಸಿದಳು? ಅವಳು ಅತ್ತದ್ದು ಮಾತ್ರ ಸುಳ್ಳಲ್ಲ. ಹಿಂದೆ 3 ವರ್ಷ ಒಂದೇ ಸಮನೆ ಸಂಧಿಸುತ್ತಿದ್ದಾಗ ತಾನು ಬಸುರಿಯಾಗಿದ್ದೇನೆಂದು ಹೇಳಿದಾಗ ಕೂಡ ಅತ್ತಿರಲಿಲ್ಲ. ಈಗ ಇಷ್ಟು ಅಳಬೇಕಾದರೆ ಅವಳ ಭಾವನೆ ಬರೀ ಬುದ್ಧಿವಂತಿಕೆಯಾಗಿರುವುದು ಸಾಧ್ಯವಿಲ್ಲ. ನಡುರಾತ್ರಿ ಕಳೆದರೂ ನಿದ್ರೆ ಬರಲಿಲ್ಲ. ನಡುವೆ 3 ಸಲ ಎದ್ದು ಬಚ್ಚಲು ಮನೆಗೆ ಹೋಗಿ ಬಂದರು. ಬೆಳಗಿನ ಜಾವ ವೆಂಕಟೇಶ ಓದಿಕೊಳ್ಳಲು ಎದ್ದಾಗ ಈ ಯೋಚನೆ ಕಡಿಮೆಯಾಯಿತು. ಬೆಳಗ್ಗೆ ಎಚ್ಚರವಾದಾಗ ಹೊತ್ತು 2 ಆಳುದ್ದ ಏರಿತ್ತು. ಅವತ್ತು ಶನಿವಾರ. ಪಟೇಲ ತಿರುಮಲೇಗೌಡರು ದೇವಸ್ಥಾನಕ್ಕೆ ಬಂದು ಸ್ವತಃ ಪೂಜೆ ಮಾಡಿಸುವ ದಿನ. ಇಷ್ಟು ಹೊತ್ತಿಗಾಗಲೇ ಅವರು ಮನೆಯಿಂದ ಹೊರಟಿರಬೇಕು. ಗಡಿಬಿಡಿಯಿಂದ ಸ್ನಾನ ಮಾಡಿ ಮಕುಟ ಉಟ್ಟು ರೇಷ್ಮೆ ಚೌಕ ಹೊದೆದು ಸತ್ಯ ಹಿತ್ತಲಿನಲ್ಲಿ ಕುಯ್ದಿಟ್ಟಿದ್ದ ಮಲ್ಲಿಗೆಯ ಹೂವು, ವೆಂಕಟೇಶ ಮಾಡಿಟ್ಟಿದ್ದ ನೈವೇದ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋದರು. ಇವರು ಹೋಗುವ ಹೊತ್ತಿಗೆ ದೊಡ್ಡಗೌಡರು ಬಂದು ಜಗುಲಿಯ ಮೇಲೆ ಕಾಯುತ್ತಾ ಕುಳಿತಿದ್ದರು. ಶನಿವಾರವಾದುದರಿಂದ
ಇನ್ನೂ ಕೆಲವು ರೈತರು ಬ್ರಾಹ್ಮಣರು ಬಂದಿದ್ದರು. ಯಾಕಪ್ಪ ಇಷ್ಟೊತ್ತು? ಗೌಡರು ಕೇಳಿದುದಕ್ಕೆ ಮೈ ಸರಿಯಿರಲಿಲ್ಲ, ಇದ್ದದ್ದೇ ಈಗ ಎಂದು ಹೇಳಿ ಬೀಗ ತೆಗೆದು ಒಳಹೋದರು. ಇವರು ಮಂತ್ರ ಹೇಳಿಕೊಂಡು ಪೂಜೆ ಮಾಡುವಾಗ ಗೌಡರು ಗರ್ಭಗುಡಿಯ ಬಾಗಿಲಿನಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಿದ್ದರು. ಅನಂತರ ಬ್ರಾಹ್ಮಣರು, ಅವರ ಹಿಂದೆ ಉಳಿದ ಗೌಡರು, ಇತರರು. ಹತ್ತಿರವೇ ನಿಂತಿದ್ದ ಕುಪ್ಪಣ್ಣಯ್ಯಂಗಾರರು ದೊಡ್ಡ ಗೌಡರನ್ನು ಕೇಳಿದರು. ಎಲ್ಲೆಲ್ಲೂ ಹೊಲೆಯರು ಮಾದಿಗರನ್ನ ದೇವಸ್ಥಾನದೊಳಕ್ಕೆ ನುಗ್ಗಿಸ್ತಾ ಇದ್ದಾರಂತಲ್ಲ? ನಮ್ಮೂರಲ್ಲಿ ನುಗ್ಸಾಕ್ ಬಂದರೆ ಒನಕೆ ತಗಾತೀವಿ. ಗೌಡರು ನಿಶ್ಚಯವನ್ನೇ ಹೇಳಿದರು. ಸರ್ಕಾರವೇ ಅವರ ಕಡೆ ಇರುವಾಗ ನಾವೇನು ಮಾಡೋಕ್ಕಾಗುತ್ತೆ ಯಜಮಾನ್ರೇ? ಪೊಲೀಸನವ್ರನ್ನ ಕರ್ಕೊಂಡು ಬರ್ತಾರಂತೆ. ಹಿಂದಿನ ಬೀದಿಯ ಅಪ್ಪಣ್ಣಯ್ಯಂಗಾರರು ಬಾಯಿ ಹಾಕಿದರು. ಸರ್ಕಾರದೋನೇನು ಕ್ಯಾತಾರದಿಂದ ಇಳಿದು ಬಂದವ್ನಾ? ಪ್ರಜಾ ಸರ್ಕಾರ ಇದು. ಗುದಿಗೆ ಬಿಟ್ಟು ಕಳಿಸ್ತೀವಿ ಪೊಲೀಸ್ನೋನಿಗೆ ಎಂದು ದೊಡ್ಡಗೌಡರು ಪ್ರತಿಜ್ಞೆ ಮಾಡುವ ಧ್ವನಿಯಲ್ಲಿ ಹೇಳಿಬಿಟ್ಟರು. ಹೊರಗೆ ಈ ಚರ್ಚೆ ನಡೆಯುತ್ತಿರುವಾಗ ಒಳಗೆ ಪೂಜೆ ಮಾಡುತ್ತಿದ್ದ ವೆಂಕಟರಮಣಯ್ಯನವರಿಗೆ ಒಂದು ಲೋಪದ ಜ್ಞಾಪಕ ಬಂತು. ನಿನ್ನೆ ರಾತ್ರಿ ಮನೆಗೆ ಬಂದ ನಂತರ ಮರೆತು ಅಡುಗೆ ಮನೆಯ ಪಾತ್ರೆ, ಹಾಸಿಗೆ, ಹೊದಿಕೆಗಳನ್ನು ಮುಟ್ಟಿದ್ದೇ ಅಲ್ಲದೆ ದೇವರ ಮನೆಗೂ ಹೋಗಿದ್ದುದಕ್ಕೆ ಬೆಳಗ್ಗೆ ಎದ್ದು ಪುಣ್ಯವಾಚನ ಮಾಡಬೇಕೆಂದು ತಾವು ನಿಶ್ಚಯಿಸಿಕೊಂಡಿದ್ದುದು ಮರೆತೇ ಹೋಗಿತ್ತು. ಈಗ ಹಾಗೆಯೇ ಅದೇ ಮೈಲಿಗೆ ಮನೆಯ ಪೂಜಾ ಸಾಮಗ್ರಿ ಮತ್ತು ನೈವೇದ್ಯಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯಲ್ಲಿ ನಿಂತು ವಿಗ್ರಹವನ್ನು ಮುಟ್ಟಿ ಪೂಜೆ ಮಾಡುತ್ತಿದ್ದೇನೆ. ಇದನ್ನು ಹೋಗಲಾಡಿಸುವುದು ಹೇಗೆ? ಈಗಂತೂ ಮಧ್ಯದಲ್ಲಿ ಏನೂ ಮಾಡುವಂತಿಲ್ಲ. ನಾಳೆ ದೇವರಿಗೂ ಪುಣ್ಯ ಮಾಡಿ ತಾನು ಪಾಪ ಶಮನಾರ್ಥ ಏನಾದರೂ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು ಎಂದುಕೊಂಡು ಪೂಜೆಯನ್ನು ಮುಂದುವರಿಸಿದರು. ಏನಾದರೂ ಸರಿ, ದೇವಸ್ಥಾನಕ್ಕೆ ಹೊಲೆಯ ಮಾದಿಗರನ್ನು ಬಿಡಕೂಡದೆಂದು ಊರಿನವರೆಲ್ಲ ನಿಶ್ಚಯಿಸಿದರು. ಎಂದೂ ಒಂದಾಗದ ಸ್ಮಾರ್ತ, ಶ್ರೀವೈಷ್ಣವ, ಮಾಧ್ವ ಆದಿ ತ್ರಿಮತಸ್ಥ ಬ್ರಾಹ್ಮಣರು ಈ ಒಂದು ಅಂಶದಲ್ಲಿ ಒಟ್ಟುಗೂಡಿದರು. ವೈಷ್ಣವ ಶೈವ ಭೇದವನ್ನು ಮರೆತು ಶ್ರೀವೈಷ್ಣವ, ವೈಷ್ಣವ, ಸಾತಾನಿ, ದಾಸಗೌಡರೊಡನೆ ಬಣಜಿಗ, ನೊಣಬ ಆದಿಯಾಗಿ ಲಿಂಗಾಯತರು ಒಂದಾದರು. ಟಿಪ್ಪು ಸುಲ್ತಾನನ ಕಾಲದಿಂದ ಈ ಕೋಟೆಯ ಒಳಗೆ ನೆಲೆಸಿದ್ದ 10 ಮುಸಲ್ಮಾನ ಕುಟುಂಬಗಳು ಈ ಧರ್ಮ ಸಂಕಷ್ಟದಲ್ಲಿ ಉಳಿದವರ ಜೊತೆ ಸೇರಿದರು. ಕೋಟೆಯ ಹೊರಗೆ ಸಣ್ಣ ಚರ್ಚು ಕಟ್ಟಿಸಿಕೊಂಡಿದ್ದ 15 ಕ್ರೈಸ್ತ ಕುಟುಂಬಗಳು ಮಾತ್ರ ಯಾವ ಪಕ್ಷವನ್ನು ವಹಿಸದೆ ಇದು ತಮಗೆ ಸಂಬಂಧಿಸಿದ ಪ್ರಶ್ನೆಯೇ ಅಲ್ಲವೆಂಬಂತೆ ಪ್ರತ್ಯೇಕವಾಗಿದ್ದವು. ಇಂತಹ ಸಂದರ್ಭದಲ್ಲಿ ಹೇಗಿರಬೇಕೆಂಬ ಬಗೆಗೆ ಅವರ ಗುರುಗಳು ತಿಳುವಳಿಕೆ ಕೊಡುತ್ತಿದ್ದರು. ಇದು ಕಡಿಮೆಯ ದೇವಸ್ಥಾನವಲ್ಲ, ಜಕಣಾಚಾರಿ ಕಟ್ಟಿದ್ದು. ಬೆಟ್ಟದ ಮೇಲಿಲ್ಲ ಎಂಬುದನ್ನು ಬಿಟ್ಟರೆ ಮಹಾತ್ಮೆಯಲ್ಲಿ ದೊಡ್ಡ ತಿರುಪತಿಗಿಂತ ಯಾವ ವಿಧದಲ್ಲೂ ಕಮ್ಮಿಯಲ್ಲ ಎಂದು ಉಳಿದವರು ಹೇಳಿದರೆ, ಸ್ಮಾರ್ತ ಪೂಜಾರಿಯ ಕೈಗೆ ಸಿಕ್ಕದಿದ್ದರೆ ಇದು ತಿರುಪತಿಯ ದೇವರಿಗೇ ಸಮನೆಂದು ಒಪ್ಪಿಕೊಳ್ಳಲು ಶ್ರೀವೈಷ್ಣವರು ಸಿದ್ಧರಿದ್ದರು. ರಾಮಾನುಜಾಚಾರ್ಯರು ವರ್ಷಕ್ಕೊಂದು ದಿನ ಹೊಲೇರನ್ನು ಬಿಡುವ ಹಾಗೆ ಮಾಡಿದರಲ್ಲ, ನಮ್ಮ ಕೈಲಿರುವ ಹೊತ್ತಿಗೆ ಇವತ್ತಿನ ತನಕ ಇದರ ಶುದ್ಧಿಯನ್ನು ಉಳಿಸಿಕೊಂಡು ಬಂದಿದ್ದೀವಿ ಎಂದು ಸ್ಮಾರ್ತರು ಪ್ರತಿ ಹೇಳುತ್ತಿದ್ದರು. ಹಿಂದೆ ಶಿವಾಲಯವಾಗಿದ್ದ ಇದನ್ನು ವಿಷ್ಣು ದೇವಸ್ಥಾನವಾಗಿ ಮಾಡಿಕೊಂಡಿದ್ದರೂ ಗುಡಿಯ ಹೊರಗೋಡೆಯ ಮೇಲೆ ಈಶ್ವರ ಪಾರ್ವತಿಯ ವಿಗ್ರಹವಿದ್ದು ಅರ್ಚಕ ವೆಂಕಟರಮಣಯ್ಯನವರು ಅದಕ್ಕೂ ಮಂಗಳಾರತಿ ಮಾಡುತ್ತಿರುವುದರಿಂದ ಗುಡಿಯ ಪಾವಿತ್ರ್ಯವನ್ನು ಕಾಪಾಡುವುದು ತಮ್ಮ ಕರ್ತವ್ಯವೆಂದು ಲಿಂಗಾಯತರು ಕೂಡಿದರು. ಹಾಗೆ ನೋಡಿದರೆ ಗುಡಿಗೆ ಪ್ರವೇಶ ಮಾಡಲು ಊರಿನ ಹೊಲೆಯ ಮಾದಿಗರು ಮುಂದೆ ಬಂದೇ ಇಲ್ಲ. ಬೆಳಗ್ಗೆ ಎದ್ದರೆ ಕೋಟೆಯೊಳಗಿನವರ ಜಮೀನಿನಲ್ಲಿ ದುಡಿದು ಮಧ್ಯಾಹ್ನದ ಮುದ್ದೆಯನ್ನು ಸಂಪಾದಿಸಬೇಕಾದ ಸ್ಥಿತಿ ಅವರಲ್ಲಿ ಬಹುಪಾಲು ಜನರಿಗೆ ತಪ್ಪಿರಲಿಲ್ಲ. ಸರ್ಕಾರದವರು ಜಮೀನು ಕೊಟ್ಟಿದ್ದರು, ಜಮೀನು ಆಬಾದ್ ಮಾಡಲು ಸಾಲ ಕೊಟ್ಟಿದ್ದರು. ಆದರೆ ಆ ದುಡ್ಡು ಹೆಂಡಕ್ಕೆ ಹೋಗಿತ್ತು. ಪೆಟ್ಟಯ್ಯನವರಂತೆ ಜಮೀನಿಗೆ ಸೋಸಿ ಕಟ್ಟಿಸಿ ಅಭಿವೃದ್ಧಿ ಮಾಡಿದವರು 2-3 ಸಂಸಾರಗಳು ಮಾತ್ರ. ದೇವಸ್ಥಾನ ಪ್ರವೇಶಕ್ಕೆ ಹರಿಜನರಿಗೂ ಸಮಾನಾವಕಾಶ ಬೇಕೆಂಬ ತೀರ್ಮಾನ ಸರ್ಕಾರದಿಂದಲೇ ಆಗಿ ಅದರ ಕಾರ್ಯಾನ್ವಯವೂ ಸರ್ಕಾರಿ ನಾಯಕರ ಮುಂದಾಳುತನದಲ್ಲೇ ಆಗುತ್ತಿತ್ತು. ದೇಶದ ಪ್ರಸಿದ್ಧ ದೇವಾಲಯಗಳಿಗೆ ಹರಿಜನರು ಪ್ರವೇಶಿಸಿದ ಸುದ್ದಿ ವರ್ತಮಾನ ಪತ್ರಿಕೆಗಳಲ್ಲಿ ಆಗಾಗ ಬರುತ್ತಿತ್ತು. ಉಳಿದ ಊರಿನಲ್ಲಿ ಏನಾದರೂ ಆಗಲಿ, ನಮ್ಮ ಊರಿನಲ್ಲಿ ಇದಕ್ಕೆ ಅವಕಾಶ ಕೊಡಕೂಡದೆಂದು ತಿರುಮಲಾಪುರದವರೆಲ್ಲ ಕಟ್ಟುನಿಟ್ಟಾಗಿ ನಿರ್ಣಯಿಸಿದರು. ಆದರೆ ಈ ಪ್ರವೇಶಕ್ಕೆ ಒತ್ತಾಸೆ ಸರ್ಕಾರದ ಅಮಲ್ದಾರರಿಂದ ಬರಲಿಲ್ಲ.
ಪೊಲೀಸ್ ಇನ್ಸ್ಪೆಕ್ಟರರಿಂದಲೂ ಬರಲಿಲ್ಲ, ಡೆಪ್ಯೂಟಿ ಕಮಿಷನರಿಂದ ಬರಲಿಲ್ಲ. ಹಾಲಿ ಅಸೆಂಬ್ಲಿ ಮೆಂಬರಾದ ಲಾಯರ್ ಮೇಲಗಿರಿ ಗೌಡರಿಂದ ಬಂತು. ಗ್ರಾಮದ ಯಜಮಾನ್ ತಿರುಮಲೇಗೌಡರ ಮಗನಿಂದಲೇ ಬಂತು. ಅವರು ಅಸೆಂಬ್ಲಿ ಮೆಂಬರ್ ಆಗಿದ್ದಾರೆ. ಎಲ್ಲ ಊರಿನಲ್ಲೂ ದೇವಸ್ಥಾನಕ್ಕೆ ಹರಿಜನರನ್ನು ಸೇರಿಸಿಯಾಗಿದೆ. ನಿಮ್ಮೂರ ಗುಡಿ ಇಷ್ಟು ಪ್ರಸಿದ್ಧವಾದದ್ದು, ಅಲ್ಲಿ ಪ್ರವೇಶವಾಗಬೇಡವೇ ಎಂದು ಮುಖ್ಯಮಂತ್ರಿಗಳೇ ಖುದ್ದು ಇವರನ್ನು ಕರೆಸಿ ಕೇಳಿದರಂತೆ. ನಾನು ಪ್ರವೇಶ ಮಾಡಿಸ್ತೀನಿ ಎಂದು ಅವರಿಗೆ ಮಾತು ಕೊಟ್ಟು ಇವರು ಊರಿಗೆ ಬಂದಿದ್ದಾರೆ. ನಮ್ಮ ಗೌಡಿಕೆ ಮರವಾದಿ ಹಾಳು ಮಾಡದೆ ನನ್ನ ಮಗನೇ ಎಂದು ದೊಡ್ಡ ಯಜಮಾನರು ಮಗನನ್ನು ದಾಕ್ಷಿಣ್ಯವಿಲ್ಲದೆ ಖಂಡಿಸಿದರು. ತಂದೆಗೆ ಉತ್ತರ ಹೇಳುವುದಕ್ಕೆ ಮಗನಿಗೆ ತಿಳಿಯಲಿಲ್ಲ. ಗಾಂಧಿ ಮಹಾತ್ಮರ ಆಶ್ರಮದಲ್ಲಿ ಎಂದು ಬಾಯಿ ತೆಗೆದರು. ಯಾವನೋ ಜಾತಿ ಬುಟ್ಟ ಅಂತ ನೀನು ಬುಡ್ತೀಯೇನ್ಲಾ ಎಂದು ಅವರು ಉರಿದಿದ್ದರು. ಈ ವಿಷಯದಲ್ಲಿ ತಂದೆ ಮಗನಿಗೆ ಖಂಡಿತ ಜಗಳವಾಗುತ್ತೆ. ಪಾಳೆಯಗಾರರ ಮನೆ ಒಡೆದು ಹೋಗುತ್ತೆ. MLA ಮೇಲಗಿರಿ ಗೌಡರು ತಮ್ಮ ಪಾಲು ತಗೊಂಡು ಬೆಂಗಳೂರಿಗೆ ಹೊರಟು ಹೋಗ್ತಾರೆ ಎಂದು ಊರ ಜನಗಳು ಏನೇನೋ ಕನಸು ಕಂಡರು. ಆದರೆ ಹಾಗಾಗಲಿಲ್ಲ. ಮೇಲಗಿರಿ ಗೌಡರು ಊರಿನ 10 ಪ್ರಮುಖರನ್ನು ಕರೆಸಿಕೊಂಡರು. ಸುತ್ತ ಅನೇಕ ಗ್ರಾಮಗಳ ಹಲವು ಮುಖಂಡರನ್ನೂ ಕಂಡು ಮಾತನಾಡಿದರು. ಚೀಫ್ ಮಿನಿಸ್ಟರಿಗೆ ಮಾತು ಕೊಟ್ಟಿದ್ದೀನಿ. ನಾನು ಮಾತು ಕೊಡದಿದ್ದರೆ ಅವರು ಪೊಲೀಸ್ ಕಳಿಸ್ತಿದ್ರು. ಡೆಲ್ಲಿಯಿಂದ ಮಿಲಿಟರಿ ಬರುತ್ತಿತ್ತು. ಕೊನೆಗೆ ದೇವಸ್ಥಾನವನ್ನು ಮಿಲಿಟರಿಯವರು ತಗೋತಿದ್ರು. ಒಂದು ದಿನ ಅವರು ಒಳಗೆ ಹೋಗಿ ಬಂದರೆ ಏನಾಯ್ತದೆ? ಪುಣ್ಯ ಮಾಡ್ಕೋಬಹುದು. ಆಮೇಲೇನೂ ಅವರನ್ನು ಸೇರಿಸಬೇಕು ಅಂತ ಇಲ್ಲ ಎಂದು ವಿನಂತಿಸಿಕೊಂಡರು. ಮುಖಂಡರಲ್ಲಿ ಕೆಲವರು ಕಾಲ ಬದಲಾಯಿಸುತ್ತಿದೆ ಎಂಬುದನ್ನು ಒಪ್ಪಿಕೊಂಡರು. ಅಂತೂ ಸದ್ಯದಲ್ಲಿ ತಿರುಮಲಾಪುರದ ಹೊಲೆಯ ಮಾದಿಗರನ್ನು ದೇವಸ್ಥಾನಕ್ಕೆ ಸೇರಿಸಬಹುದೆಂದು ಒಪ್ಪಿಗೆಯಾಯಿತು. 15 ದಿನದ ನಂತರ ಒಂದು ಶನಿವಾರ ಕಾರ್ಯಕ್ರಮ ನಿಶ್ಚಯವಾಯಿತು. MLA ಮೇಲಗಿರಿ ಗೌಡರು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಪತ್ರಿಕಾ ಪ್ರತಿನಿಧಿಗಳನ್ನು ಕರೆದುಕೊಂಡು ಬಂದರು. ಹರಿಜನ ಪ್ರತಿನಿಧಿ ಬೆಟ್ಟಯ್ಯನವರು ಎಲ್ಲರನ್ನೂ ಶುಚಿಯಾಗಿ ಕರೆತರುವ ಜವಾಬ್ದಾರಿ ವಹಿಸಿಕೊಂಡರು. ಈ ಪಾಪಿ ಘಟನೆಯನ್ನು ಕಣ್ಣಿಂದ ನೋಡಲಾರದೆ ಗ್ರಾಮದ ಬಹುಭಾಗ ಜನ ಮನೆಯಲ್ಲೇ ಉಳಿದರು. ಸ್ಕೂಲಿಗೆ ರಜಾ ಕೊಡಿಸಿ ಮೇಷ್ಟರು ಮತ್ತು ವಿದ್ಯಾರ್ಥಿಗಳು ಪ್ರೇಕ್ಷಕರಾಗಿ ಬರುವಂತೆ ಮಾಡಲಾಯಿತು. ಊರಿನ ಹರಿಜನ ಕಾಲೋನಿಯಲ್ಲೇ ಅಲ್ಲದೆ ಹತ್ತಿರದ ಕೆಲವು ಹಳ್ಳಿಗಳ ಹರಿಜನರನ್ನೂ ಕರೆಸಿದ್ದರು. ಎಲ್ಲರೂ ಬೆಳಗ್ಗೆ ಸ್ವಾಮಿ ಹುಟ್ಟಿದ ಸ್ವಲ್ಪ ಹೊತ್ತಿಗೆ ಗುಡಿಯ ಪಕ್ಕದ ತೂಬಿನ ಕಾಲುವೆಗೆ ಬಂದು ಸಾಲಿಗೆ ಇಳಿದು ಬೆಣಚು ಕಲ್ಲಿನಿಂದ ಮೈ ಕೆರೆಕೊಂಡು ಒಬ್ಬರ ಬೆನ್ನನ್ನು ಮತ್ತೊಬ್ಬರು ಕೆರೆಸಿಕೊಂಡು ಮಡಿಯುಟ್ಟರು. ಹೆಂಗಸರು ಮಕ್ಕಳಿಗೂ ಮಡಿಯಾಯಿತು. ಗಂಡಸರು ಹೆಂಗಸರೆಲ್ಲ ಹಣೆಗೆ ಬಳಪದ ಕಲ್ಲು ತೇಯ್ದ ವಿಭೂತಿ ಪಟ್ಟೆ ಬಳಿದುಕೊಂಡರು. ಖಾದಿ ಕೋಟು ಹಾಕಿ ತಲೆಗೆ ಗಾಂಧಿ ಟೋಪಿ ಧರಿಸಿ ಪತ್ರಿಕಾ ಪ್ರತಿನಿಧಿಗಳನ್ನು ಕರೆದುಕೊಂಡು ಬಂದ ಮೇಲಗಿರಿ ಗೌಡರು ಹರಿಜನರನ್ನೆಲ್ಲ ಗುಡಿಯ ಮುಂಭಾಗದಲ್ಲಿ ನಿಲ್ಲಿಸಿ ಮಧ್ಯೆ ಬೆಟ್ಟಯ್ಯನ ಜೊತೆ ತಾವೂ ನಿಂತು ಫೋಟೋ ತೆಗೆಸಿಕೊಂಡರು. ಪತ್ರಿಕೆಯವರು ಕೆರೆ ಏರಿ ದೇವಸ್ಥಾನದ ಹಿಂಭಾಗಗಳ ಫೋಟೋಗಳನ್ನು ತೆಗೆದುಕೊಂಡರು. ಮೊದಲು ಗುಡಿಯ ಮುಖ್ಯ ಯಜಮಾನರಾಗಿ ಮೇಲಗಿರಿ ಗೌಡರು ಹರಿಜನ ಮುಖ್ಯರಾದ ಬೆಟ್ಟಯ್ಯನವರೊಡನೆ ಪ್ರವೇಶ ಮಾಡಿ ಒಳಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಳ್ಳುವುದು. ಅನಂತರ ಉಳಿದವರೆಲ್ಲ ಒಬ್ಬರ ಹಿಂದೆ ಒಬ್ಬರು ಸಾಲಿಗೆ ಹೋಗಿ ದರ್ಶನ ಮಾಡಿಕೊಂಡು ತೀರ್ಥ ತೆಗೆದುಕೊಳ್ಳುವುದೆಂದು ವ್ಯವಸ್ಥೆಯಾಯಿತು. ಗುಡಿಗೆ ಹೊಲೆಯ ಮಾದಿಗರ ಪ್ರವೇಶದ ಬಗೆಗೆ ವೆಂಕಟರಮಣಯ್ಯನವರು ಸ್ವಲ್ಪವೂ ಸಮ್ಮತಿಸಿರಲಿಲ್ಲ. ದೊಡ್ಡಗೌಡರ ಮನೆಗೆ ಹೋಗಿ ತಮ್ಮ ಹಿಂದಿನ ಸಹಪಾಠಿ ಮೇಲಗಿರಿ ಗೌಡರನ್ನೇ ಪ್ರತ್ಯೇಕ ಕಂಡು ಇದನ್ನು ಹೇಗಾದರೂ ಮಾಡಿ ತಪ್ಪಿಸುವಂತೆ ಕೇಳಿದ್ದರು. ಮಾಡಬಾರ್ದು ಮಾಡಿದರೆ ಊರಿಗೆ ಆಗಬಾರ್ದು ಆಗುತ್ತೆ. ನೀನೇನೋ ತುಮಕೂರು ಬೆಂಗಳೂರಲ್ಲಿರ್ತಿ. ಇಲ್ಲಿರುವ ನಾವು ನಿನ್ನ ತಂದೆ ತಾನೇ ನರಳಬೇಕಾದವರು ಎಂದು ವಾದ ಮಾಡಿದ್ದರು. ಮುಖ್ಯಮಂತ್ರಿಗಳಿಂದಲೇ ಬಂದದೆ. ತಾಲೂಕಿನ MLA ಅಂತ ನನ್ನನ್ನು ಮುಂದೆ ಬಿಟ್ಟಿದ್ದಾರೆ. ನಾನು ಒಲ್ಲೆ ಅಂದರೆ ಮಿಲಿಟರಿ ಕರೆಸ್ತಾರೆ. ಗುಡಿ ಪೂಜಾರಿಯಾಗಿ ನೀವು ಬೇಡ ಅಂದರೆ ಪೂಜಾರಿಕೆ ಕಿತ್ತು ಹಾಕ್ತಾರೆ. ಕಾಲ ಬದಲಾಯಿಸಿದೆ, ಏನು ಮಾಡೋದು ಎಂಬ ಅವರ ಮಾತಿಗೆ ಇವರು ಪ್ರತಿ ಹೇಳುವಂತಿರಲಿಲ್ಲ. ಈ ಪೂಜೆಯನ್ನೇ ಬಿಟ್ಟು ಬಿಡೋಣವೆಂಬ ಯೋಚನೆಯೇನೋ ಬಂತು. ಆದರೆ ಇಷ್ಟೊಂದು ಇನಾಮತಿ ಜಮೀನು ಹೇಗೆ ಬಿಡೋದು ಎಂಬ ಆಶೆಯೊಂದು ಕಡೆ. ಮೇಲಗಿರಿಯನ್ನು ಮನಸ್ಸಿನಲ್ಲೇ ಬೈದುಕೊಂಡು ಮನೆಗೆ ಬರುವಾಗ ಎದುರು ಮನೆಯ ಕುಪ್ಪಣ್ಣಯ್ಯಂಗಾರರು ಸಿಕ್ಕಿ ಹೇಳಿದರು. ಚೀಫ್ ಮಿನಿಸ್ಟ್ರು ಅಂತ ಮೇಲಗಿರಿ ಅಂತಾನೆ, ಒಳ ವಿಷಯ ಬ್ಯಾರೆ ಇದೆ.
ಈಗ ಹೊಲೇರು ಮಾದಿಗರೆಲ್ಲ ಓಟು ಕೊಡೋ ಅಧಿಕಾರ ಬಂದಿದೆಯಲ್ಲ, ಮುಂದಿನ ಎಲೆಕ್ಷನ್ನಿನಲ್ಲೂ ಅವರು ಓಟು ಸಿಕ್ಕಿ ತಾನು ಗೆಲ್ಲಬೇಕು ಅಂತ ಈಗಿನಿಂದಲೇ ಅವನು ಹಿಕ್ಮತ್ ಮಾಡ್ತಿದ್ದಾನೆ. ಅಂತೂ ವೆಂಕಟರಮಣಯ್ಯನವರು ಮತ್ತೇನೂ ಮಾತನಾಡಲಿಲ್ಲ. ಪಾಪ ಪುಣ್ಯ ಏನಿದ್ದರೂ ಮಾಡಿದವರಿಗೆ ಮಾಡಿಸಿದವರಿಗೆ. ನಾನು ಎಷ್ಟಾದರೂ ಪೂಜಾರಿ ಎಂದುಕೊಂಡು ಆ ದಿನ ಪೂಜೆಗೆ ಬಂದರು. ಮೊದಲು ಮೇಲಗಿರಿ ಮತ್ತು ಬೆಟ್ಟಯ್ಯ ಜೊತೆಯಲ್ಲಿ ಒಳಗೆ ಬಂದರು. ಬೆಂಗಳೂರಿನಿಂದ ಬಂದಿದ್ದ ಪೇಪರಿನವರು ಝಲಕ್ ಝಲಕ್ ಅಂತ ಬೆಳಕು ಎರಚಿ ಅವರಿಬ್ಬರ ಫೋಟೋ ತೆಗೆದರು. ಮುಂದಿದ್ದ ತಮ್ಮನ್ನು ಸೇರಿಸಿ ದೇವರ ಫೋಟೋವನ್ನೂ ತೆಗೆದರು. ಅವರಿಬ್ಬರಿಗೂ ತೀರ್ಥ ಕೊಡುವ ಫೋಟೋ ಸಹ ಆಯಿತು. ಅನಂತರ ಒಬ್ಬೊಬ್ಬರಾಗಿ ಎಲ್ಲರದೂ ಪ್ರವೇಶ. ಇವರು 2 ಬಿಂದಿಗೆ ನೀರು ತಂದು ಕೊಳದಪ್ಪಲೆಗೆ ಸುರಿದು ಮೇಲೆ 2 ಚೆಂಬು ಹಾಲು ಹಾಕಿ 8 ಅಚ್ಚು ಬೆಲ್ಲ ಮುಳುಗಿಸಿ 1 ಗೊನೆ ಬಾಳೆಹಣ್ಣು ಕಿವಿಚಿ ಮೇಲೆ ಒಂದಿಷ್ಟು ತುಳಸಿ ಸೊಪ್ಪು ತರಚಿ ಹಾಕಿ ಪಂಚಾಮೃತ ಮಾಡಿದ್ದರು. ಅವತ್ತಿನ ಪೂಜೆಯ ಖರ್ಚೆಲ್ಲ ಮೇಲಗಿರಿಯದು. ಒಬ್ಬೊಬ್ಬರಾಗಿ ಒಳಗೆ ಬಂದವರಿಗೆಲ್ಲ ಒಂದೊಂದು ಉದ್ಧರಣೆ ತೀರ್ಥ ಕೊಡುತ್ತಾ ನಿಂತರು. ಒಳಗೆ ಬಂದ ಒಬ್ಬೊಬ್ಬ ಹರಿಜನರ ಮುಖದಲ್ಲಿ ಒಂದೊಂದು ಥರದ ಭಾವ. ಗರ್ಭಗುಡಿಯ ಬಾಗಿಲಿನ ತನಕ ಹೋದರೆ ದೇವರು ಏನಾದರೂ ಮಾಡೀತೆಂದು ಹೆದರಿ ಕೆಲವರು ಕಂಬದ ಹತ್ತಿರದಿಂದಲೇ ಹಿಂತಿರುಗಿದರು. ತೀರ್ಥವನ್ನು ಬಾಯಿಗೆ ಹಾಕಿಕೊಂಡು ವೈನಾಗೈತೆ ಎಂದು ನಾಲಗೆ ಚಪ್ಪರಿಸಿದರು ಕೆಲವರು. ಸಾಲಾಗಿ ಒಬ್ಬರ ಹಿಂದೆ ಒಬ್ಬರು ಬರುತ್ತಿರುವಾಗ ಮಾತಂಗಿ ವೆಂಕಟರಮಣಯ್ಯನವರ ಕಣ್ಣಿಗೆ ಬಿದ್ದಳು. ಕಂಕುಳಲ್ಲಿ 2.5 ವರ್ಷದ ಗಂಡು ಮಗು. ಹಳದಿ ಅಂಚಿನ ಕರಿಯ ಸೀರೆಯನ್ನುಟ್ಟಿದ್ದಾಳೆ. ತನ್ನ ಜಾತಿಯ ಉಳಿದ ಎಷ್ಟೋ ಜನ ಹೆಂಗಸರಂತಲ್ಲದೆ ರವಿಕೆಯನ್ನೂ ತೊಟ್ಟಿದ್ದಾಳೆ. ಹುಡುಗನಿಗೆ ಶರಟು ಪರಟು ಹಾಕಿಲ್ಲ. ಅದರ ಮೈಗೂ ಬರುವಂತೆ ತನ್ನ ಸೀರೆಯ ಸೆರಗನ್ನು ಹೊದ್ದಿಸಿಕೊಂಡಿದ್ದಾಳೆ. ಸ್ವಲ್ಪ ಹೊತ್ತಿನಲ್ಲಿ ಮಡಿ ಹುಟ್ಟಿದ್ದುದರಿಂದ ಅವಳ ಮತ್ತು ಹುಡುಗನ ತಲೆಯ ಕೂದಲು ಒದ್ದೆಯಾಗಿದೆ. ಆದರೆ ಮುಖಕಟ್ಟಿನಲ್ಲಿ ವೆಂಕಟೇಶ 3 ವರ್ಷದ ಮಗುವಾಗಿದ್ದಾಗ ಇದ್ದಂತೆಯೇ ಇದೆ. ವೆಂಕಟರಮಣಯ್ಯನವರ ಮೈ ಬೆವರಿತು. ಮಾತಂಗಿ ತನ್ನ ಪಾಡಿಗೆ ತಾನು ಕತ್ತು ಬಗ್ಗಿಸಿಕೊಂಡು ನಡೆದು ಬರುತ್ತಿದ್ದಾಳೆ. ಅವಳಿಗಿಂತ ಹಿಂದೆ ಮುಂದೆ ಬರುವವರೆಲ್ಲ ದೇವರನ್ನು ನೋಡುತ್ತಾ ಹೆಜ್ಜೆ ಇಡುತ್ತಿದ್ದರೆ ಇವಳ ದೃಷ್ಟಿ ನೆಲದ ಕಡೆಗಿದೆ. ಅವರು ಎಲ್ಲರ ಕೈಗೂ ಯಾಂತ್ರಿಕವಾಗಿ ಒಂದೊಂದು ಉದ್ಧರಣೆ ತೀರ್ಥ ಹಾಕುತ್ತಿದ್ದರು. ಆದರೆ ತಮ್ಮ ದೃಷ್ಟಿಯನ್ನು ಮಾತಂಗಿ ಮತ್ತು ಮಗುವಿನಿಂದ ಬೇರ್ಪಡಿಸುವುದು ಸಾಧ್ಯವಾಗಲಿಲ್ಲ. ಮುಂದಿನವರು ಹೆಜ್ಜೆ ಹಾಕುತ್ತಿದ್ದರು. ಹೊರಬಾಗಿಲಿನ ಹತ್ತಿರ ಇದ್ದ ಮೇಲಗಿರಿ ಗೌಡರು ಎಲ್ಲ ಬ್ಯಾಗ್ ನಡೀರಿ ಎನ್ನುತ್ತಿದ್ದರು. 8-10 ಜನರಾದ ಮೇಲೆ ಮಾತಂಗಿ ಇವರ ಹತ್ತಿರಕ್ಕೆ ಬಂದಳು. ಅವಳು ದೇವರನ್ನು ನೋಡಿದಳೋ ಇಲ್ಲವೋ, ಇವರನ್ನು ಸರಿಯಾಗಿ ನೋಡಲಿಲ್ಲ. ಸುಮ್ಮನೆ ತನ್ನ ಬಲಗೈ ನೀಡಿ ದೋಣಿಯಂತೆ ಮಡಿಸಿದಳು. ಉದ್ಧರಣೆ ಹಿಡಿದಿದ್ದ ಕೈ ನಡುಗುತ್ತಿತ್ತು. ತುಂಬಿ ಒಂದು ಉದ್ಧರಣೆ ತೀರ್ಥ ಹಾಕಿದರು. ಅವಳು ಮುಂದೆ ಹೆಜ್ಜೆ ಹಾಕುವುದರಲ್ಲಿದ್ದಳು. ಅವಳ ಹಿಂದಿದ್ದ ಹೆಂಗಸು ಉಡುಗ್ಗೆ ಒಸಿ ಬಿಡಿಸ್ಕಳಗ್ಯಾ ಎಂದಳು. ಜ್ಞಾಪಕ ಬಂದವರಂತೆ ಅವರು ಅವಳ ಕೈಗೆ ಇನ್ನೊಂದು ಉದ್ಧರಣೆ ಹಾಕಿದರು. ಮುಂದೆ ನಡೆದ ಮಾತಂಗಿ ತನ್ನ ಕೈಯನ್ನು ಹುಡುಗನ ತುಟಿಗೆ ತಗುಲಿಸಿ ಅರ್ಧವನ್ನು ಕುಡಿಸಿ ಉಳಿದುದನ್ನು ತಾನು ಕುಡಿದಳು. ಅವರ ದೃಷ್ಟಿ ಆ ಕಡೆಗೇ ಇತ್ತು. 1 ನಿಮಿಷದಲ್ಲಿ ಅವಳು ಗುಡಿಯಿಂದ ಹೊರಗೆ ಹೊರಟು ಹೋದಳು. ಮಾದಿಗರು ಗರ್ಭಗುಡಿಯ ಬಾಗಿಲಿಗೆ ಬಂದು ತೀರ್ಥ ತೆಗೆದುಕೊಳ್ಳುವ ಧರ್ಮಚ್ಯುತಿಯ ಬಗೆಗೆ ವ್ಯಸ್ತವಾಗಿದ್ದ ಅವರ ಮನಸ್ಸು ಈಗ ಮಾತಂಗಿಯ ನೆನಪಿನಿಂದ ತುಂಬಿ ಹೋಯಿತು. ಬರೀ ಅವಳ ನೆನಪಲ್ಲ, ಅವಳ ಸೊಂಟವನ್ನು ಏರಿ ಬಂದು ತಮಗೆ ದರ್ಶನ ಕೊಟ್ಟ ಹುಡುಗನ ಚಿತ್ರವು ಮನಸ್ಸನ್ನು ಕಲಕಿಬಿಟ್ಟಿತು. ಸಾಲಿಗೆ ನಿಂತು ದೇವರ ದರ್ಶನ ಪಡೆದು ತೀರ್ಥ ಸ್ವೀಕರಿಸುತ್ತಿದ್ದವರ ಕಡೆಗೆ ಗಮನ ಹೋಗಲಿಲ್ಲ. 11 ಗಂಟೆಯ ಹೊತ್ತಿಗೆ ಎಲ್ಲರ ಪ್ರವೇಶವೂ ಮುಗಿಯಿತು. ನಂತರ ಬೆಟ್ಟಯ್ಯನವರು ತಮ್ಮ ಕಾಲೋನಿಗೆ ನಡೆದರು. ಉಳಿದವರೆಲ್ಲ ಪ್ರವೇಶ ಮಾಡಿ ಗುಡಿಯಿಂದ ಹೊರಗೆ ಬಂದಂತೆ ಕೂಲಿ ಕುಂಬಳಿಗಳಿಗೆ ಹೋಗುತ್ತಿದ್ದರು. ಪತ್ರಿಕೆಯವರೊಡನೆ ಮೇಲಗಿರಿ ಗೌಡರು ಊರೊಳಕ್ಕೆ ಹೋದರು. 10 ನಿಮಿಷದಲ್ಲಿ ಊರೊಳಕ್ಕೆ ಸುದ್ದಿ ಮುಟ್ಟಿತು. ಗ್ರಾಮ ಮುಖ್ಯರೆಲ್ಲ ಗುಡಿಯ ಕಡೆಗೆ ಹೊರಟರು. ಕೆಲವರ ಕೈಯಲ್ಲಿ ದಪ್ಪ ದಪ್ಪ ತಂಬಿಗೆ ಹಾಲು ಮೊಸರುಗಳು, ಮತ್ತೆ ಕೆಲವರು ಬುಟ್ಟಿಗಟ್ಟಲೆ ಹೂವು, ಉಳಿದವರು ಯಥಾಶಕ್ತಿ ಬಾಳೆಹಣ್ಣು, ಸುಲಿದ ತೆಂಗಿನಕಾಯಿ, ಬೆಲ್ಲದ ಅಚ್ಚುಗಳನ್ನು ಹಿಡಿದು ಬಂದರು. ದೊಡ್ಡ ಪಟೇಲ್ ತಿರುಮಲೇಗೌಡರು 2 ಆಳುಗಳ ಕೈಲಿ 1 ತಂಬಿಗೆ ಹಸುವಿನ ಗಂಜಳ, 1 ತೊಪ್ಪೆ ಹಸುವಿನ ಸಗಣಿ, 1 ಹಿತ್ತಾಳೆ ಬಿಂದಿಗೆ ಹಾಲು, 1 ದೊಡ್ಡ ತಟ್ಟೆಯ ತುಂಬ
ಕಲ್ಲು ಸಕ್ಕರೆಗಳನ್ನು ಹೊರೆಸಿಕೊಂಡು ಬಂದರು. ಮುಂದೆ ಯಾವ ಶಾಸ್ತ್ರ ಮಾಡಬೇಕೆಂಬುದು ವೆಂಕಟರಮಣಯ್ಯನವರಿಗೂ ಗೊತ್ತು. ಅವರೆಲ್ಲ ಕೂಡಿ ಮೊದಲೇ ನಿರ್ಧರಿಸಿದ್ದರು. ಹತ್ತಿರದ ತೂಬಿನ ಕಾಲುವೆಗೆ ಹೋಗಿ ಅವರು ಸ್ನಾನ ಮಾಡಿ ಯಜ್ಞೋಪವೀತ ಬದಲಾಯಿಸಿ ಪಂಚಗವ್ಯ ತೆಗೆದುಕೊಂಡರು. ಸ್ಮಾರ್ತ, ವೈಷ್ಣವ, ಶ್ರೀವೈಷ್ಣವ, ಗಂಗಡೀಕಾರ, ದಾಸಗೌಡ, ಉಪ್ಪಾರ, ಮಗ್ಗ, ಸಾತಾನಿ, ಬಣಜಿಗ, ನೊಣಬ ಆದಿ ಸಕಲರೂ ಸೇರಿ ದೊಡ್ಡ ಪಟೇಲ್ ತಿರುಮಲೇಗೌಡರ ಮುಂದಾಳುತನದಲ್ಲಿ ಕಾಲುವೆಯಿಂದ 100 ಬಿಂದಿಗೆ ನೀರು ತಂದು ದೇವಸ್ಥಾನವನ್ನು ಶಿಖರದಿಂದ ಪೌಳಿ ಗೋಡೆಯ ತನಕ, ಕಂಬದಿಂದ ನೆಲದ ತನಕ ತೊಳೆದರು. 1 ಗಂಟೆಯ ಹಿಂದೆ ಗುಡಿಯನ್ನು ಪ್ರವೇಶಿಸಿ ತೀರ್ಥ ಕುಡಿದು ಬಂದಿದ್ದ ಹರಿಜನರಲ್ಲಿ ಕೆಲವರು ಹತ್ತಿರದ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. 100 ಜನ ಸೇರಿ ಗುಡಿಯ ಶಿಖರವನ್ನೆಲ್ಲ ತೊಳೆಯುವುದನ್ನು ನೋಡಿ ಅವರಿಗೆ ಆಶ್ಚರ್ಯ. ಆದರೆ ತಮ್ಮ ಪ್ರವೇಶದಿಂದಾದ ಮೈಲಿಗೆಯನ್ನು ತೊಳೆಯುತ್ತಿದ್ದಾರೆಂದು ಅನೇಕರಿಗೆ ತಿಳಿಯಲಿಲ್ಲ. ತಿಳಿದವರು ಕೂಡ ಅದನ್ನು ತಮಗೆ ಆದ ಅಪಮಾನವೆಂದು ಭಾವಿಸಲಿಲ್ಲ. ವೆಂಕಟರಮಣಯ್ಯನವರು ಇಡೀ ಗುಡಿಗೆ ಪುಣ್ಯವಾಚನ ಮಾಡಿ ಮಾವಿನ ಸೊಪ್ಪಿನಿಂದ ಶುದ್ಧ ಜಲವನ್ನು ಪ್ರೋಕ್ಷಿಸಿದರು. ದೊಡ್ಡಗೌಡರು ಹೇಳಿದಂತೆ ಅಲ್ಲಿದ್ದವರೆಲ್ಲ ಪಂಚಗವ್ಯ ತೆಗೆದುಕೊಂಡ ಮೇಲೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿದರು. ರಸಾಯನದ ನೈವೇದ್ಯ ಮಾಡಿ ಮಂಗಳಾರತಿ ಪ್ರಸಾದ ವಿನಿಯೋಗವಾದ ಮೇಲೆ ಎಲ್ಲರೂ ಊರಿಗೆ ಬಂದರು. ಮರುದಿನ ಬೆಳಗ್ಗೆ 10 ಗಂಟೆಗೆ ಊರಿಗೆ ಬೆಂಗಳೂರಿನ ವರ್ತಮಾನ ಪತ್ರಿಕೆ ಬಂತು. ಅದರ 5ನೇ ಪುಟದಲ್ಲಿ ತಿರುಮಲಾಪುರದ ಪ್ರಾಚೀನ ದೇವಾಲಯಕ್ಕೆ ಗ್ರಾಮ ಮುಖಂಡರ ಸಮಕ್ಷಮ MLA ಮೇಲಗಿರಿ ಗೌಡರ ನೇತೃತ್ವದಲ್ಲಿ ಹರಿಜನರ ಪ್ರವೇಶದ ಸುದ್ದಿಯನ್ನು ದಪ್ಪಕ್ಷರದಲ್ಲಿ ಮುದ್ರಿಸಿತ್ತು. ಗರ್ಭಗುಡಿಯ ಬಾಗಿಲಿನಲ್ಲಿ ಮೇಲಗಿರಿ ಗೌಡರು ಮತ್ತು ಹರಿಜನರ ಮುಖಂಡ ಬೆಟ್ಟಯ್ಯನವರು ಜೊತೆಯಲ್ಲಿ ನಿಂತು ತೀರ್ಥ ತೆಗೆದುಕೊಳ್ಳುವ ಚಿತ್ರವೂ ಇತ್ತು. ಮೇಲಗಿರಿ ಗೌಡರ ಮಾರ್ಗದರ್ಶನದಲ್ಲಿ ಹೇಗೆ ಇಡೀ ತಾಲೂಕು ಆಧುನಿಕವಾಗುತ್ತಿದೆ ಎಂಬ ಬಗೆಗೆ 1.5 ಕಾಲಂ ಬರಹವೂ ಇತ್ತು. ಇದು ನಡೆದು 10 ವರ್ಷಗಳಾಗಿವೆ. ಈ ಅವಧಿಯಲ್ಲಿ ಎಷ್ಟೋ ಬದಲಾವಣೆಗಳೂ ನಡೆದಿವೆ. ಬೆಟ್ಟಯ್ಯನ ಮಗ ಮೋಹನದಾಸ BA ಫೇಲ್ ಆಗಿ ತುಮಕೂರಿನಲ್ಲಿ ಬೂಟು ಅಂಗಡಿಯ ಮಾಲೀಕನಾಗಿ ಸಂಪಾದನೆ ಮಾಡುತ್ತಿದ್ದಾನೆ. ಅವನ ತಂಗಿ ಮೀರಾ ಹೈಸ್ಕೂಲು ಓದಿದ್ದಾಳೆ. ವೆಂಕಟೇಶ ಇಂಟರ್ ಓದಿ ಬಿಟ್ಟು ಅವನಿಗೆ ಮದುವೆಯಾಗಿ ಈಗ ಗಂಡು ಮಗುವಾಗಿದೆ. ಸತ್ಯ MA ಓದಿ ಹೀಗೆ ಮಾಡಿದಳು. ತಾವು ಕಲಿತಿದ್ದ ಸಂಸ್ಕೃತ, ಮಂತ್ರ, ವೇದಾಂತಗಳನ್ನು ವೆಂಕಟರಮಣಯ್ಯನವರು ತಮ್ಮ 2 ಮಕ್ಕಳಿಗೂ ಸಮಾನವಾಗಿ ಹೇಳಿಕೊಟ್ಟರು. ಹಾಗೆ ನೋಡಿದರೆ ಶುರುವಿನಲ್ಲಿ ಸತ್ಯಳಿಗೆ ಏನನ್ನೂ ಕಲಿಸಲಿಲ್ಲ. ವೆಂಕಟೇಶನಿಗೆ ಹೇಳಿಕೊಡುವಾಗ ಕೇಳಿಕೊಂಡಿದ್ದರಿಂದಲೇ ಅವಳು ಕಲಿತು ಬಿಡುತ್ತಿದ್ದಳು. ಅವನು ಬಾಯಿಪಾಠ ಮಾಡುವಾಗ ತಪ್ಪನ್ನು ತಿದ್ದುತ್ತಿದ್ದಳು. ಇಷ್ಟೊಂದು ಬುದ್ಧಿಶಕ್ತಿ ಇದೆ, ಹೆಣ್ಣು ಹುಡುಗಿಯಾದರೇನು ಎಂದು ಅವಳಿಗೂ ಕ್ರಮವಾಗಿ ಹೇಳಿಕೊಡಲು ಪ್ರಾರಂಭಿಸಿದರು. ವೆಂಕಟೇಶನಿಗೂ ಅವಳಿಗೂ ವ್ಯತ್ಯಾಸವಿತ್ತು. ಅವನು ಹೇಳಿಕೊಟ್ಟದ್ದನ್ನು ಬಾಯಿಪಾಠ ಮಾಡುತ್ತಿದ್ದ. ಅವಳು ಅದರ ಅರ್ಥ ಕೇಳಿ ಪ್ರಶ್ನಿಸುತ್ತಿದ್ದಳು. ಅವನು ಇಂಟರ್ ಓದಲು ತುಮಕೂರಿಗೆ ಹೋಗಿದ್ದ. ಇವಳು ಅದೇ ತಾನೇ ಹೈಸ್ಕೂಲು ಸೇರಿದ್ದಳು. ಅಷ್ಟು ಹೊತ್ತಿಗಾಗಲೇ ಪುರುಷ ಸೂಕ್ತ ಅವಳಿಗೆ ಬಾಯಿಪಾಠವಾಗಿತ್ತು. ರಾತ್ರಿ ಮಲಗಿದ್ದಾಗ ಅವಳು ಅದರ ಅರ್ಥ ಕೇಳಿದಳು. ಸಹಸ್ರಶೀರ್ಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಎಂಬ ವರ್ಣನೆಯ ಅರ್ಥವನ್ನು ವಿವರಿಸಿ ಚತುರ್ವರ್ಣಗಳು ಹುಟ್ಟಿದ ಬಗೆಯನ್ನು ವೆಂಕಟರಮಣಯ್ಯನವರು ಹೇಳತೊಡಗಿದರು. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜಾನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ. ಅಂದರೆ ಬ್ರಾಹ್ಮಣರು ಈ ಬ್ರಹ್ಮನ ಬಾಯಿಯಿಂದಲೂ, ಕ್ಷತ್ರಿಯರು ತೋಳುಗಳಿಂದಲೂ, ವೈಶ್ಯರು ತೊಡೆಯಿಂದಲೂ, ಶೂದ್ರರು ಕಾಲುಗಳಿಂದಲೂ ಹುಟ್ಟಿದರು ಎಂಬ ಅರ್ಥ ಹೇಳಿದ ನಂತರ ಅವಳು ಕೇಳಿದಳು, ಹಾಗಾದರೆ ಸಾಬರು ಕ್ರಿಶ್ಚಿಯನ್ನರು ಎಲ್ಲಿಂದ ಹುಟ್ಟಿದರು? ಈ ಪ್ರಶ್ನೆಗೆ ವೆಂಕಟರಮಣಯ್ಯನವರಿಗೆ ತಕ್ಷಣ ಉತ್ತರ ಹೊಳೆಯಲಿಲ್ಲ. ಮುಂದೆ ಒಂದು ದಿನ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಹೇಳುವಾಗಲೂ ಇಂಥ ಪ್ರಶ್ನೆಯನ್ನೇ ಕೇಳಿದಳು. ದೇವರು ಈ 4 ಜಾತಿಗಳನ್ನು ಸೃಷ್ಟಿಸಿದ್ದರೆ ಸಾಬರು ಕ್ರಿಶ್ಚಿಯನ್ನರನ್ನು ಯಾರು ಸೃಷ್ಟಿ ಮಾಡಿದರು? ಪ್ರಶ್ನಿಸುವುದು ಅವಳಿಗೆ ಸಹಜವಾಗಿಯೇ ಬಂದಿತ್ತು. ದೇವರು, ದಿಂಡರು, ಮಂತ್ರ, ತಂತ್ರ, ಪೂಜೆ, ಪುರಸ್ಕಾರಗಳ ಬಗೆಗೆ ಅವಳು ಎಂದೂ ಅಶ್ರದ್ಧೆ ಪಡುತ್ತಿರಲಿಲ್ಲ, ತಮಾಷೆ ಮಾಡುತ್ತಿರಲಿಲ್ಲ. ಆದರೆ ಹೀಗೆ ಏನಾದರೂ ಕೇಳಿಬಿಡುತ್ತಿದ್ದಳು. ಬರೀ ಶಾಸ್ತ್ರದ ವಿಷಯ ಒಂದರಲ್ಲೇ ಅಲ್ಲ,
ಅವಳಿಗೆ ಅಡುಗೆ ಕಲಿಸಿದವರೂ ತಾವೇ. ಹುಣಸೆ ಹಣ್ಣಿಗಿಂತ ನಿಂಬೆಹಣ್ಣು ಹಿಂಡಿ ತಿಳಿಸಾರು ಮಾಡಿದರೆ ಚೆನ್ನ ಎಂಬುದನ್ನು ಹೇಳಿದರು. ಅವತ್ತು ಚಪ್ಪರಿಸಿ ಕುಡಿಯುವಷ್ಟು ಚೆನ್ನಾಗಿತ್ತು ಸಾರು. ಆದರೆ ದಿನ ಅದನ್ನೇ ಹಿಂಡಲು ಎಲ್ಲಿಂದ ತರಬೇಕು? ಒಂದು ದಿನ ಸಂತೆಯಿಂದ 200 ನಿಂಬೆಹಣ್ಣು ತಂದರು. ಉಪ್ಪಿನಕಾಯಿ ಹಾಕಿಬಿಟ್ಟರೆ ದಿನ ಚಟ್ನಿ ತಿರುವುವ ಕಷ್ಟ ತಪ್ಪುತ್ತೆ ಅಂತ. ಜೊತೆಗೆ ಮೂಲಂಗಿ ತಂದಿದ್ದರು. ಅವತ್ತಿನ ಬೆಳಗ್ಗೆ ಸ್ಕೂಲಿಗೆ ಹೋಗುವ ಮುನ್ನ ಅವಳೇ ಅಡುಗೆ ಮಾಡುವಾಗ ಎಂದಳು, ಅಪ್ಪ, ಇವತ್ತು ಮೂಲಂಗಿ ಹುಳಿಗೆ ಹುಣಸೆ ಹಣ್ಣಿನ ಬದಲು ನಿಂಬೆ ಹುಳಿ ಹಿಂಡ್ತೀನಿ. ಮಗು, ಹುಳಿಗೆ ಯಾರಾದರೂ ನಿಂಬೆಹಣ್ಣು ಹಿಂಡ್ತಾರೆಯೇ? ತಿಳಿಸಾರಿಗೆ ಹಿಂಡ್ತಾರೆ. ಹಿಂಡಿದರೆ ಏನಾಗುತ್ತೆ? ಏನಾಗುತ್ತೆ? ಇಂಥ ಪ್ರಶ್ನೆಗಳನ್ನು ಅವಳು ಯಾವ ಕಷ್ಟವೂ ಇಲ್ಲದೆ ಕೇಳಿದಾಗ ಅವರಿಗೆ ಕಸಿವಿಸಿಯಾಗುತ್ತಿತ್ತು. ಅದು ಯಾವ ಸೀಮೆ ಅಡುಗೆ ಹೇಳು? ಯಾವುದಕ್ಕೆ ಯಾವುದು ಹಾಕಿದರೆ ಚೆನ್ನವೋ ಅದೇ ಹಾಕಬೇಕು ಎಂದು ಬಿಟ್ಟರು. ಸ್ನಾನ ಮಾಡಿ ದೇವಸ್ಥಾನದ ಪೂಜೆಗೆ ಹೋದರು. ವಾಪಸ್ಸು ಬರುವ ಹೊತ್ತಿಗೆ ಅವಳು ಮನೆಗೆ ಬೀಗ ಹಾಕಿಕೊಂಡು ಸ್ಕೂಲಿಗೆ ಹೋಗಿದ್ದಳು. ತಮ್ಮ ಹತ್ತಿರ ಇದ್ದ ಬೀಗದ ಕೈಯಿಂದ ಬೀಗ ತೆಗೆದು ಅವರು ಮನೆಯಲ್ಲೇ ಇದ್ದರು. 1 ಗಂಟೆಗೆ ಊಟಕ್ಕೆ ಗಂಟೆ ಹೊಡೆದು ಮಗಳು ಮನೆಗೆ ಬರುವ ಹೊತ್ತಿಗೆ ಎಲೆ ಹಾಕಿ ನೀರು ಇಟ್ಟು ಅಣಿ ಮಾಡಿದ್ದರು. ಮನೆಗೆ ಬಂದು ಕೈಕಾಲು ತೊಳೆದು ಎದುರಿಗೆ ಕುಳಿತ ಅವಳಿಗೆ ಮನೆಯಲ್ಲೇ ಇದ್ದ ಇವರು ಬಡಿಸಿ ತಾವೂ ಇಕ್ಕಿಕೊಂಡು ಕುಳಿತರು. ಹುಳಿಯಲ್ಲಿ ಅನ್ನ ಕಲಿಸಿ ಬಾಯಿಗಿಟ್ಟುಕೊಳ್ಳುತ್ತಾರೆ. ಎಷ್ಟೊಂದು ಚೆನ್ನಾಗಿದೆ! ಹುಳಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಕಣೆ ಮಗು. ಏನು ತಿರುವಿ ಹಾಕಿದ್ದೆ? ಏನೂ ಇಲ್ಲ. ಸುಳ್ಳು ಹೇಳ್ತೀಯಾ? ಮೂಲಂಗಿ ಹುಳಿ ಹೀಗಿರೋಲ್ಲ. ಹುಣಸೆ ಹಣ್ಣಿನ ಬದಲು ನಿಂಬೆಹಣ್ಣು ಹಿಂಡಿದ್ದೆ ಎಂದು ನಕ್ಕಳು. ಅವರಿಗೆ ಈಗ ಇಂಥವೇ ಸಣ್ಣ ಪುಟ್ಟ ಘಟನೆಗಳು ನೆನಪಿಗೆ ಬರುತ್ತಿವೆ. ರೂಢಿ ನಿಜವನ್ನು ಮುಚ್ಚಿಹಾಕುತ್ತೆ ಅಂತ ಅವಳು ಬೆಂಗಳೂರಿನಲ್ಲಿ ಹೇಳಿದ ಮಾತಿನ ಅರ್ಥವೇನು? 10 ಜನ ಮಾಡುತ್ತಾರೆ. ನಮ್ಮ ಅಜ್ಜ ಮುತ್ತಜ್ಜ ಹೀಗೆ ಮಾಡಿದ್ದರು. ಆದುದರಿಂದ ಇದೇ ನಿಜ. ಇದಕ್ಕಿಂತ ಬೇರೆಯಾದುದೆಲ್ಲ ಪಾಪ ಅಂತ ನಮ್ಮ ನಂಬಿಕೆ ಬೆಳೆಯುತ್ತೆ. ಈ ಮಾತುಗಳನ್ನು ಅವರು ಹೊಸತಾಗಿ ಯೋಚಿಸಬೇಕಿರಲಿಲ್ಲ. ಮೈಸೂರಿನಲ್ಲಿ ಓದುವಾಗ ಅವಳು ಪ್ರತಿ ರಜಕ್ಕೂ ಊರಿಗೆ ಬರುತ್ತಿದ್ದಳು. ಬಂದಾಗ ಅಡುಗೆ ಮನೆಯ ಕೆಲಸವನ್ನೆಲ್ಲ ತಾನೇ ಮಾಡುತ್ತಿದ್ದಳು. ತಮ್ಮನ್ನಾಗಲಿ ವೆಂಕಟೇಶನನ್ನಾಗಲಿ ಒಂದು ದಿನವೂ ಅಡುಗೆ ಮನೆಗೆ ಬಿಡುತ್ತಿರಲಿಲ್ಲ. ಅವಳು ಏನೇನು ಓದುತ್ತಿದ್ದಾಳೆಂದು ಅವರೇ ಕೇಳುತ್ತಿದ್ದರು. ಒಂದು ದಿನ ಹೇಳಿದಳು, ಭಗವದ್ಗೀತೆಯಲ್ಲಿ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗಗಳ ಸಮನ್ವಯ ಇದೆಯಲ್ಲ, ಅದರ ನಿಜವಾದ ಕಾರಣ ಬೇರೆಯೇ ಇದೆ. ಅದೇನು ಪುಟ್ಟಿ? ಆಗ ದೈಹಿಕ ಕೆಲಸ ಮಾಡ್ತಿದ್ದ ಶೂದ್ರರು, ನಮ್ಮದು ಕೀಳು ಕೆಲಸ, ನಿಮ್ಮದಾದರೆ ಮೇಲು ಕೆಲಸ, ನಾವು ಇದನ್ನ ಮಾಡೋಲ್ಲ, ಹೊಲ ಗದ್ದೆಯಲ್ಲಿ ಗೇಯೋಲ್ಲ ಅಂತಿದ್ದರಂತೆ. ನಿಮ್ಮ ಕೆಲಸ ಮಾಡಿದೋರಿಗೂ ಸಮಾನ ಮುಕ್ತಿ ಸಿಕ್ಕುತ್ತೆ. ಇದು ಮೇಲು, ಇದು ಕೀಳು ಅಂತ ಯಾವ ಕಸುಬನ್ನೂ ಬಿಡಬಾರದು. ಹಿಂದಿನಿಂದ ಬಂದ ಕುಲಕಸಬನ್ನ ಬದಲಾಯಿಸಬಾರದು. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತ ಬರೆದರಂತೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಹೇಳಿಲ್ಲವಲ್ಲ? ಅದರಲ್ಲಿ ಹೇಳಿಲ್ಲ. ಆದರೆ ಹೀಗೆ ಹೇಳಬೇಕಾದರೆ ಜನಜೀವನದಲ್ಲಿ ಏನು ಕಾರಣವಿರಬಹುದು ಅಂತ ವಿದ್ವಾಂಸರು ಯೋಚನೆ ಮಾಡ್ತಾರೆ. ಹಾಗೆ ಯೋಚನೆ ಮಾಡಿ ತಾನೇ ಹಿಂದಿನ ಕಾಲದ ಚರಿತ್ರೆ ಬರೆಯೋದು. ಒಂದು ದಿನ ಅಂದಿದ್ದಳು, ಪುರುಷ ಸೂಕ್ತದಲ್ಲಿ ಇದೆಯಲ್ಲ, ಬಾಯಿಯಿಂದ ಬ್ರಾಹ್ಮಣ ಹುಟ್ಟಿದ, ತೋಳಿನಿಂದ ಕ್ಷತ್ರಿಯ ಹುಟ್ಟಿದ ಅಂತ. ಇದೆಲ್ಲ ಆಗಿನ ಸಮಾಜ ರಚನೆಯ ರೂಪಕವಷ್ಟೆ. ಅವಳ ಮಾತುಗಳೆಲ್ಲ ಈಗ ಅವರಿಗೆ ಸ್ಪಷ್ಟವಾಗಿ ನೆನಪಿಗೆ ಬರುತ್ತಿವೆ. ಅವಳು ಹೇಳುತ್ತಿದ್ದ ಅರ್ಥವನ್ನು ಒಪ್ಪಲು ಅವರ ಬುದ್ಧಿಯು ನಿರಾಕರಿಸುತ್ತಿತ್ತು. ಒಪ್ಪಲು ಹೋದರೆ ಅಂತರಂಗದಲ್ಲಿ ತಳಮಳವಾಗುತ್ತಿತ್ತು. ಅವಳಂತೂ ಕಾಲೇಜಿನಲ್ಲಿ ಓದುವವಳು. ಇಂಗ್ಲಿಷಿನಲ್ಲಿ ಏನೇನಾದರೂ ಬರೆದುಕೊಳ್ಳಲಿ, ಅವಳು ಏನೇನಾದರೂ ಓದಿಕೊಳ್ಳಲಿ. ಏನೋ ಹೆಣ್ಣು ಹುಡುಗಿ, ತುಂಬ ನಂಬರ್ ತಗೊಂಡಿತ್ತು. ಮುಂದೆ ಓದ್ತೀನಿ ಅಂತ ಹಠ ಹಿಡೀತು. ಹೈಸ್ಕೂಲು ಹೆಡ್ ಮಾಸ್ಟರೇ ಕಳಿಸಿ ಎಂದರು. ಕಳಿಸ್ದೆ. ರಜದಲ್ಲಿ ಬಂದಾಗ ಹೇಳುತ್ತೆ, ಕೇಳೋಕ್ಕೆ ಚೆನ್ನಾಗಿರುತ್ತೆ. ಹಾಗಂತ ನಂಬಿದರೆ ಪ್ರಪಂಚ ಉಳಿಯುತ್ತೆಯೇ ಎಂದು ಸುಮ್ಮನಾಗುತ್ತಿದ್ದರು. ಕಳೆದ 10 ವರ್ಷಗಳಲ್ಲಿ ಅವರು ಮಾತಂಗಿಯನ್ನು ಹೆಚ್ಚು ಕಡಿಮೆ ಮರೆತೇ ಬಿಟ್ಟಿದ್ದಾರೆ. ಅವಳ ಹುಡುಗ ಹೊನ್ನೂರನನ್ನು ತುಮಕೂರಿನಲ್ಲಿ ಅವರ ಜಾತಿಯ ಹುಡುಗರಿಗೆ ಮಾಡಿರುವ ಹಾಸ್ಟೆಲಿನಲ್ಲಿ ಬಿಟ್ಟಿದ್ದಾರೆ. ಹುಡುಗ ಚೆನ್ನಾಗಿ ಓದುತ್ತಂತೆ. ಅವಳಿಗೆ 4 ಎಕರೆ ಭೂಮಿ ಇದೆ. ಅದರಲ್ಲಿ 2 ಎಕರೆಯನ್ನು ಹೊಲವಾಗಿ ಬಿಟ್ಟುಕೊಂಡು
ಉಳಿದದ್ದರಲ್ಲಿ 80 ತೆಂಗಿನ ಮರ ಎಬ್ಬಿಸಿದ್ದಾಳೆ. ಮರ ಫಲ ಕೊಡುತ್ತಿದೆ. ಮಂಗಳೂರು ಹೆಂಚು ಹೊದಿಸಿರುವ ಮೂರಂಕಣದ ಸ್ವಂತ ಮನೆ ಇದೆ. ಈಗ ಈ ಕಡೆಗೆ ಬೇರೆಯವರ ಭೂಮಿಯಲ್ಲಿ ಕೂಲಿ ಮಾಡಲು ಬರುವುದಿಲ್ಲ. ತನ್ನ ಭೂಮಿಯಲ್ಲೇ ಗೇಯುತ್ತಾಳಂತೆ. ಹೀಗಾಗಿ ಅವಳನ್ನು ನೋಡಿ ವರ್ಷಗಳೇ ಆಗಿ ಹೋಗಿವೆ. ಜೀವನದಲ್ಲಿ ಇಂಥವೆಲ್ಲ ನಡೆಯುವವೆ. ಕಾಮತೃಷೆಯಾದಾಗ ಜಾತಿಯೇನು ಕಸುಬೇನು, ಚಾಂಡಾಳಿಯೇ ಆಗಬಹುದು. ಋಷಿ ಮುನಿಗಳೇ ಹಾಗೆ ಮಾಡಿದ್ದಾರೆ. ನಂತರ ತಪಸ್ಸು ಮಾಡಿ ಸಿದ್ಧಿ ಪಡೆದು ಜಗದ್ವಂದ್ಯರಾಗಿದ್ದಾರೆ ಎಂದುಕೊಂಡು ಅವರು ಆ ಘಟನೆಯನ್ನು ಮರೆತಿದ್ದರು. ಘಟನೆಯ ಅಸ್ಪಷ್ಟ ರೂಪವು ಎಂದಾದರೊಮ್ಮೆ ನೆನಪಿನಲ್ಲಿ ತೇಲಿದರೂ ತನ್ನ ಮೊನಚನ್ನು ಕಳೆದುಕೊಂಡಿತ್ತು. ಆದರೆ ಈಗ ಸತ್ಯ ಮಾಡಿರುವ ಕೆಲಸದಿಂದ ಅದು ಮತ್ತೆ ತಮ್ಮ ಅಂತರಂಗವನ್ನು ಕಲಕಲು ಮೊದಲು ಮಾಡಿದೆ. ಪರ ಊರಿನವರು ಇವಳನ್ನು ಮಾತಂಗಿಯನ್ನು ಜೊತೆಯಲ್ಲಿ ನೋಡಿ ತಾಯಿ ಮಗಳು ಎಂದರಂತೆ. ಅಂತರಂಗ ನಿಜ ನುಡಿಯುತ್ತೆ. ರೂಢಿ ಅಂತರಂಗಾನ ಮುಚ್ಚಿ ಹಾಕುತ್ತೆ. ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ಸಿಟ್ಟು ಬಂತು. ಎಕ್ಕಡ ತಗೊಂಡು ಹೊಡೆಯಬೇಕು ಎನಿಸಿತು. ಯಾರಿಗೆ, ಯಾಕೆ ಎಂಬುದು ಮಾತ್ರ ತಿಳಿಯಲಿಲ್ಲ. ಇದ್ದಕ್ಕಿದ್ದ ಹಾಗೆಯೇ ನನಗ್ಯಾಕೆ ಹೀಗೆ ಸಿಟ್ಟು ಬಂತು? ಬೆಂಗಳೂರಿಗೆ ಹೋಗಿ ಅವಳಿಗೆ ಹೊಡೆದು ಬಂದನಲ್ಲ, ಹೊಡೆಸಿಕೊಂಡ ಮೇಲೆಯೇ ಅವಳು ಈ ಮಾತನ್ನು ಹೇಳಿದಳಲ್ಲ ಎಂದುಕೊಂಡರು. ಅವರು ಬೆಂಗಳೂರಿಗೆ ಹೋಗಿ ಬಂದು 15 ದಿನದ ಮೇಲಾಗಿತ್ತು. ಯಾವಾಗಲೂ ಸತ್ಯಳ ಮೇಲೆ ಸಿಟ್ಟು, ಮಾತಂಗಿಯ ನೆನಪು ಮನಸ್ಸನ್ನು ತುಂಬಿದೆ. ಇಷ್ಟು ವರ್ಷವಾದ ಮೇಲೆ ಈ ಹೊಲೆ ಮುಂಡೆಯ ಚಿಂತೆ ನನಗೇಕೆ ಎಂದುಕೊಂಡು ಮರೆಯಲು ಪ್ರಯತ್ನಿಸುತ್ತಾರೆ. ಮರೆಯಲು ಪ್ರಯತ್ನಿಸಿದಷ್ಟು ಮಗಳ ಮೇಲೆ ಸಿಟ್ಟು ಹೆಚ್ಚಾಗುತ್ತದೆ. ಮಾತಂಗಿಯ ಬಗೆಗೆ ಹಿಂದೆ ತಮ್ಮ ಅಂತರಂಗದಲ್ಲಿದ್ದ ಭಾವನೆಗಳು ಜ್ಞಾಪಕಕ್ಕೆ ಬರುತ್ತವೆ. ಆ ನೆನಪಿನಲ್ಲಿ ಮೈಮರೆತಾಗ ಮಾತ್ರ ಮಗಳ ಮೇಲಿನ ಸಿಟ್ಟು ಒಳಸರಿದಿರುತ್ತದೆ. ನೆನಪು ಕೆಳಕ್ಕೆ ಮುಳುಗಿದರೆ ಸಿಟ್ಟು ಮೇಲೆ ಉಕ್ಕುತ್ತದೆ. ಕುಲಕ್ಕೆ ಮೃತ್ಯುವಾಯಿತು ಕೊಡಲಿ ಕಾವು ಎಂದುಕೊಳ್ಳುತ್ತಾರೆ. ಅವರ ಮಗಳು ಮತ್ತು ತಿರುಮಲೇಶನ ವಿಷಯ ಊರಿಗೆಲ್ಲ ಗೊತ್ತಾಗಿದೆ. ಜನದಲ್ಲೆಲ್ಲ ಗುಲ್ಲೋ ಗುಲ್ಲು. ಯಾರು ಯಾರು ಯಾವ ಯಾವ ರೀತಿ ಆಡಿಕೊಳ್ಳುತ್ತಾರೆಂಬ ಕಲ್ಪನೆ ಅವರಿಗೆ ಬರುತ್ತದೆ. ತಮ್ಮ ವಂಶ ಮನೆ ಜಾತಿಯ ಮರ್ಯಾದೆ ಹೋದದ್ದಕ್ಕೆ ಅವರು ಹಿಂಡಿ ಹೋಗಿದ್ದಾರೆ. ಯಾರ ಕೈಲೂ ಮಾತನಾಡುವುದಿಲ್ಲ, ತೋಟಕ್ಕೂ ಹೋಗುವುದಿಲ್ಲ. ತಮ್ಮಲ್ಲಿ ತಾವೇ ಹಲಬುತ್ತಾ ಮನೆಯಲ್ಲಿರುತ್ತಾರೆ. ಈ ಮನೆಗೆ ಅಪರೂಪವಾಗಿದ್ದ ಚಿಕ್ಕ ಮೊಮ್ಮಗುವನ್ನು ಸಹ ಎತ್ತಿ ಮಾತನಾಡಿಸಲು ಹೋಗುತ್ತಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನದ ಪೂಜೆಗೆ ಹೋಗುತ್ತಾರೆ. ಒಂದು ಬೆಳಗ್ಗೆ ಅವರು ಪೂಜೆಗೆ ಹೋಗಿದ್ದರು. ಗರ್ಭಗುಡಿಯಲ್ಲಿ ನಿಂತು ಮಂತ್ರ ಹೇಳಿಕೊಂಡು ದೇವರ ಪಾದಕ್ಕೆ ಒಂದಾದ ಮೇಲೆ ಒಂದರಂತೆ ಹೂವು ಹಾಕುತ್ತಿದ್ದರು. ಯಾರೋ ಇಬ್ಬರು ಬಂದಂತಾಯಿತು. ಅವರ ಕಡೆಗೆ ಗಮನ ಕೊಡದೆ ಪೂಜೆ ಮಾಡುತ್ತಿದ್ದರು. ತಾವು ತಂದಿದ್ದ ಬಾಳೆಹಣ್ಣುಗಳ ತೊಟ್ಟು ಮುರಿದು ಮಂಗಳಾರತಿಗೆ ಹಚ್ಚುವಾಗ ನಮ್ಮ ಹಣ್ಣು ಕಾಯಿನೂ ಮಾಡಿ ಎಂದು ಹೆಂಗಸಿನ ಧ್ವನಿಯಾಯಿತು. ತಿರುಗಿ ನೋಡಿದರೆ ಮೇಲಗಿರಿಯ ಹೆಂಡತಿ ರಂಗಮ್ಮ, ಅವಳ ಮಗ ತಿರುಮಲೇಶಗೌಡ. ನಿಮ್ಮನ್ನು ಈ ಗುಡಿಯೊಳಕ್ಕೆ ಸೇರಿಸಕೂಡದು ಅನ್ನಬೇಕೆನಿಸಿತು. ಆದರೆ ತಮಗೆ ತಿಳಿಯದಂತೆ ಅವರು ಹಣ್ಣು ಕಾಯಿಗಳನ್ನು ಮಾಡಿಕೊಟ್ಟರು. ಅವರನ್ನು ಮಾತನಾಡಿಸಲಿಲ್ಲ. ಮಂಗಳಾರತಿ ಹಚ್ಚಿ ಎಡಗೈಲಿ ಗಂಟೆ ಬಾರಿಸತೊಡಗಿದರು. ಮಂಗಳಾರತಿ ಮಾಡುವಾಗ ಅವರು ದೇವರ ಮುಖವನ್ನು ನೋಡಿ 10-12 ವರ್ಷದ ಮೇಲೆ ಆಗಿದೆ. ಆದರೆ ಈ ದಿನ ಅನ್ಯ ಮನಸ್ಕರಾಗಿ ತಲೆ ಎತ್ತಿ ಆ ಕಡೆ ನೋಡಿದರು. ಎದ್ದು ಕಾಣುವ ಜರಿಯ ಪಂಚೆ, ಹೊಳೆಯುವ ಭುಜಕೀರ್ತಿ, ಎದೆಯ ಮೇಲೆ ಇಳಿಬಿದ್ದಿರುವ 3 ಹಾರಗಳು, ಕಪ್ಪು ಮುಖದ ಕಣ್ಣುಗಳನ್ನು ಥಳಥಳನೆ ಮುಚ್ಚಿರುವ ಬೆಳ್ಳಿಯ ಕಟ್ಟುಗಳು, ಹಣೆಯ ಮೇಲೆ ಹೊಳೆಯುವ ನಾಮ, ಕೋರೈಸುವಂತಹ ಕೆಂಪು ಬಿಳುಪು ನೀಲಿ ಹಸುರು ಹಳದಿ ಮಣಿಗಳ ಕಿರೀಟ. ಮುಖದ ಹತ್ತಿರ ಬಂದ ಮಂಗಳಾರತಿ ಹಾಗೆಯೇ ನಿಂತಿತು. ಅವರ ಕಣ್ಣು ದೇವರ ಮುಖದಲ್ಲಿ ನೆಟ್ಟಿತು. ಗಂಟೆ ಮಾತ್ರ ಒಂದೇ ಲಯದಲ್ಲಿ ನಿಂತಂತೆ ನುಡಿಯುತ್ತಿತ್ತು. ನಿಂತ ಮಂಗಳಾರತಿ ನಿಂತಲ್ಲಿಯೇ ಇತ್ತು. ಅವರ ಧ್ಯಾನವು ದೇವರ ಮುಖದಲ್ಲಿ ನೆಟ್ಟು ತಾನೂ ಧ್ಯಾನದಿಂದ ಬದ್ಧವಾದಂತೆ ಬಲಗೈಯು ಮಂಗಳಾರತಿಯ ಹಲಗೆಯನ್ನು ಚಲಿಸದೆ ಹಿಡಿದುಬಿಟ್ಟಿತ್ತು. ನೋಡುತ್ತಾ ಅವರು ಕಣ್ಣು ಮುಚ್ಚಿದರು. ಒಂದು ಕ್ಷಣ ತಲೆಯಲ್ಲಿ ಏನೋ ಪ್ರಜ್ವಲಿಸಿದಂತೆ ಆಗಿ ಅನಂತರ ಸರಿಯಾಯಿತು. ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿಗೆ ಎನಿಸಿಬಿಟ್ಟಿತು, ಇದು ಕಲ್ಲು, ಬರೀ ಕರಿಯ ಕಲ್ಲು. ಇದಕ್ಕೆ ಪೂಜೆ ಮಾಡುವುದು ವ್ಯರ್ಥ. ಮಂಗಳಾರತಿಯನ್ನು ಮುಗಿಸಿ ಹೊರ ಅಂಕಣಕ್ಕೆ ಬಂದು ಉಳಿದ ದೇವದೇವಿಯರಿಗೆ ನಡುಸಾಲೆಯ ಕಂಬಗಳಿಗೆ ಮಾಡಿ
ಬಂದು ರಂಗಮ್ಮ ಒಬ್ಬಳ ಮುಂದೆ ಹಿಡಿದರು. ತೀರ್ಥ ತೆಗೆದುಕೊಂಡು ತಮ್ಮನ್ನು ಬಲವಂತ ಮಾಡಿ ಮಗನಿಗೂ ಕೊಡಿಸಿದ ಮೇಲೆ ಅವಳು ತಮ್ಮ ಕೈಲಿ ಮಾತನಾಡ ಬಯಸುತ್ತಿರುವಂತೆ ತೋರಿತು. ಆದರೆ ಇವರು ಆ ಕಡೆ ತಿರುಗಲೇ ಇಲ್ಲ. ಎರಡೂ ಕಡೆಯೂ ಉರಿಯುತ್ತಿದ್ದ ಕಂಬದ ಬೆಳಕಿನಲ್ಲಿ ವಿಗ್ರಹದ ಮುಖವನ್ನೇ ದಿಟ್ಟಿಸುತ್ತಾ ನಿಂತರು. ಮಾತನಾಡಿಸಲು ಸಂಕೋಚವಾಗಿಯೋ ಅಥವಾ ಅವರ ಗಮನವನ್ನು ಹೇಗೆ ಸೆಳೆಯುವುದೆಂಬುದು ತಿಳಿಯದೆಯೋ 5 ನಿಮಿಷ ನಿಂತಿದ್ದ ಮೇಲೆ ಅವಳು ಹೊರಗಡೆಗೆ ಹೆಜ್ಜೆ ಹಾಕಿದುದು ಕಾಲುಂಗುರದ ಶಬ್ದದಿಂದ ತಿಳಿಯಿತು. ಆಗಲೂ ಅವರು ವಿಗ್ರಹದ ಮುಖವನ್ನೇ ದಿಟ್ಟಿಸುತ್ತಿದ್ದರು.